ಸರ್ ದೇವಸ್ಥಾನ ಭೇಟಿ ಮಾಡಿದ್ರಿ, ಆಶೀರ್ವಾದ ಪಡೆದಿದ್ದೀರಿ, ಇವತ್ತಿನ ಪ್ಲಾನ್ಸ್? ಇವತ್ತು ಪ್ಲಾನ್ ಎಲ್ಲ ನಾನು ಹೇಳಕ್ಕಾಗಲ್ಲ. ನಾನು ಸಂಡೇ ರಾಜರಾಜೇಶ್ವರಿ ಕ್ಷೇತ್ರ, ನಗರ ಕ್ಷೇತ್ರ ಭೇಟಿ ಮಾಡಬೇಕು ಅಂತ ಬಂದಿದ್ದೀನಿ. ಭೇಟಿ ಮಾಡ್ತೀನಿ. ಏನಾದ್ರು ಕೂಡ ಖಾಸಗಿ ಭೇಟಿ ಇದೆ, ಪಬ್ಲಿಕ್ ಭೇಟಿ ಅಲ್ಲ. ನನಗೆ ಒಂದು ದೊಡ್ಡ ಬದಲಾವಣೆ ಈ ಕ್ಷೇತ್ರದಲ್ಲಿ ಆಗ್ತದೆ ಅನ್ನೋ ಒಂದು ನಂಬಿಕೆ. ಬೈ ಎಲೆಕ್ಷನ್ 50,000 ಓಟಿಂದ ಸೋತಿದ್ದು, ಜನರಲ್ ಎಲೆಕ್ಷನ್ ಬರೀ 10,000 ಓಟಿಂದ ಸೋತಿದ್ದು. ಈ ಎಲೆಕ್ಷನ್ ಅಲ್ಲಿ ಕನಿಷ್ಠ ಒಂದು 25,000-30,000 ಲೀಡ್ ಇಲ್ಲಿ ಬರ್ತದೆ ಅಂತ ಒಂದು ನಿರೀಕ್ಷೆ ಇದೆ. ಯಾಕೆಂದ್ರೆ ಜನಕ್ಕೆ ಅರಿವಾಗಿದೆ, ಕೊಟ್ಟು ಮಾತು ಉಳಿಸ್ಕೊಂಡಿದ್ವಿ, ಎಲ್ಲರಿಗೂ ಅನುಕೂಲ ಆಗಿದೆ. ಸೊ ಇದಕ್ಕಿಂತ ಏನು ಅವ್ರಿಗೆ ಕಾನ್ಫಿಡೆನ್ಸು. ಆಮೇಲೆ ನಾನೇ ಬೆಂಗಳೂರು ನಗರದ ಮಂತ್ರಿ ಆಗಿದ್ದೀನಿ. ಇದೆಲ್ಲ ಒಂದು ದೊಡ್ಡ ಬದಲಾವಣೆ ತರಬೇಕು ಅಂತ ಆಗಲೇ ಮಾಸ್ಟರ್ ಪ್ಲಾನ್ ಹಾಕಿದ್ದೀನಿ. ಸ್ಟಾರ್ ಪ್ರಚಾರಕರ ಅನೌನ್ಸ್ ಆಗಿದೆ ಸರ್, 40 ಜನ ನಿಮ್ಮ ಪಕ್ಷದಿಂದ. ಹೌದು, ಯಾವಾಗಿಂದ ಎಲ್ಲರೂ ಬರ್ತಾರೆ? ನಾನೇ ಅದನ್ನ ಲಿಸ್ಟ್ನ ಕಳಿಸಿದ್ದೀನಿ. ಪ್ರಚಾರ ಅನೌನ್ಸ್ಮೆಂಟ್ ಆಗಿದೆ, ಅವರು ಡ್ಯೂಟಿ ಮಾಡ್ತಾರೆ. ನಾನೇ ಇದ್ದೀನಲ್ಲ ಪ್ರಚಾರಕ. ಫಸ್ಟ್ ಬರಲಿ ಅವ್ರು ಬರಬೇಕು, ಸ್ವಾಗತ ಮಾಡ್ತೀವಿ, ಒಳ್ಳೇದಾಗಲಿ ಅವ್ರಿಗೆ. ಸರ್, ನಿಮ್ಮ ಕಡೆಯಿಂದಲೂ ಕೂಡ ರಾಹುಲ್ ಗಾಂಧಿ ಅವರು ಯಾವಾಗಲೂ ಪ್ರಚಾರಕ್ಕೆ ಬರ್ತಾರಾ? ಯಾರ ಪರ? ನೋಡಮ್ಮ, ಅವರೆಲ್ಲ ಇಡೀ ದೇಶ ಸುತ್ತಬೇಕು. ನಾವು ಟೈಮ್ ಇದ್ರೆ ಬನ್ನಿ ಅಂತ ಹೇಳಿದ್ವಿ. ಸೊ ಖರ್ಗೆ ಸಾಹೇಬರು ಮಾತ್ರ ಒಂದಿನ ಬರ್ತಾರೆ ನಮ್ಮ ರಾಜ್ಯ. ಇಡೀ ದೇಶ ಸುತ್ತಬೇಕಾದ್ರೆ ಟೈಮು ಬಹಳ ಲಿಮಿಟೇಷನ್ ಇದೆ, ನೋಡೋಣ. ಸರ್, ಸುಮಲತಾ ಅವರು ಬುಧವಾರ ಮೀಟಿಂಗ್ ಅನ್ನ ಕರೆದಿದ್ದಾರೆ ಸರ್. ಅವ್ರೇನಾದ್ರೂ ತಟಸ್ಥ ನಿಲುವನ್ನ ತೆಗೆದುಕೊಳ್ತಾರೆ? ನೋಡಿ, ಫಸ್ಟ್ ಅವರ ನಿಲುವು ಬದಲಾವಣೆ ಮಾಡ್ಕೊಂಡ್ರೆ ಬಿಜೆಪಿ ಪರ ಐಡೆಂಟಿಫೈ ಮಾಡ್ಕೊಂಡಿದ್ರು. ಬಿಜೆಪಿ ಪರ ಐಡೆಂಟಿಫೈ ಮಾಡಿ ಅವ್ರಿಗೆ JDSಗೆ ನಡೆದ ಯುದ್ಧದ ಕಾಳಗ, ಮಾತಿನ ಕಾಳಗ. ಜನ ಏನ್ ತೀರ್ಮಾನ ಮಾಡ್ತಾರಂತ ಗೊತ್ತಿಲ್ಲ, ಜನ ದಡ್ಡರಲ್ಲ. ಅವರು ಪೊಲಿಟಿಕಲ್ ಸ್ಟ್ಯಾಂಡ್ ಫಸ್ಟು, ಅವರ ಸ್ವಾಭಿಮಾನ ಏನು ಒಂದು ಮತ ಯಾಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು, ಅದಕ್ಕೇನಾದ್ರು ಅವರು ಬದ್ಧ ಇದ್ರೆ ಆಮೇಲೆ ಯೋಚನೆ ಮಾಡಲ್ಲ. ಅವ್ರದ್ದು ಬದ್ಧತೆ ಬದಲಾವಣೆ ಆಗದೆ ಹೋದ್ರೆ ನಾವು ಅದಕ್ಕೆ ನಮ್ಮ ಲೋಕಲ್ ಅವ್ರಿಗೆ ಬಿಡ್ತೀವಿ ನಾವು. ಯಾಕೆಂದ್ರೆ ನಾವು ಯಾವತ್ತೂ ನಮ್ಮ ಪಾರ್ಟಿಲಿ ಹೈಕಮಾಂಡಿಂದ ನಮ್ಮ ಮೇಲ್ಗಡೆಯಿಂದ ಯಾರನ್ನೂ ಡ್ರಾಪ್ ಮಾಡೋದಿಲ್ಲ. ಕೆಳಗಡೆ ಬೇಸ್ ಇರಬೇಕು. ನಮ್ದು ಏನಿದ್ರು ರೂಟ್ ಇದ್ರೆ ಮಾತ್ರ ಫ್ರೂಟು. ಬಟ್ ಕಾಂಗ್ರೆಸ್ ಅವ್ರು ನಮ್ಗೆ ಆಹ್ವಾನ ಕೊಡ್ತಾ ಇದ್ರೆ ನಾನೇ ಇನ್ನೂ ಡಿಸೈಡ್ ಮಾಡಿಲ್ಲ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ರು. ಅವ್ರು ಬಿಟ್ಟಿದ್ದು, ಅವ್ರಿಗೆ ಯಾರು ಹೆಲ್ಪ್ ಮಾಡಿದ್ದಾರೆ ಅವ್ರಿಗೆ ಉಪಕಾರ ಮಾಡಿ ತೀರಿಸ್ಕೋಬೇಕಂದ್ರೆ ಅವ್ರು ತೀರ್ಮಾನ ಮಾಡಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.